ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುವುದಿಲ್ಲ. ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ. ಇದೆಲ್ಲದಕ್ಕೂ ಕೂಡ ಬದಲಾವಣೆಯ ಕಾಲ ಇದಲ್ಲ, ಬದಲಾವಣೆಯ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ. ಇದೆಲ್ಲವೂ ಕೂಡ ಊಹಾಪೋಹ ಅಂತ ಹೇಳಿದ್ದಾರೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಉಸ್ತುವಾರಿ ಮಾಡಿದ್ದಾರೆ. ಅಲ್ಲಿಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ. ಆರಂಭದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬದಲಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳಿತ್ತಲ್ಲ, ಆ ಮಾತುಗಳು ಆಗಾಗ ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಕೆಲವು ಬಾರಿ ಏನಾಗುತ್ತೆ, ಆ ಇಬ್ಬರು ನಾಯಕರು ಸುಮ್ಮನೆ ಇದ್ದರೂ ಕೂಡ ಆಯಾ ಬೆಂಬಲಿಗರಿದ್ದಾರಲ್ಲ, ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಹೇಳಿ ಜೈಕಾರ ಹಾಕ್ಬಿಡೋದು, ಅದನ್ನಿಟ್ಕೊಂಡು ಕೆಲವಷ್ಟು ಜನ ರಿಯಾಕ್ಷನ್ ಕೊಡೋದು. ಹೀಗೆ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಅನೇಕ ಬಾರಿ ಹೇಳಿಕೆಗಳನ್ನು ಕೊಟ್ಟಾಗ, ಸೂಚನೆಗಳನ್ನು ಕೊಟ್ಟಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಅದನ್ನು ಪಾಲನೆ ಮಾಡಲಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೇಳಿಕೆಯಲ್ಲಿ ಇವತ್ತು ಸುರ್ಜೇವಾಲ ಬಂದಿದ್ದಾರೆ. 40 ಶಾಸಕರನ್ನು ಕರೆದು ಕೂರಿಸಿ 1 to 1 ಮಾತನಾಡ್ತಾರಂತೆ. ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರಂತೆ. ಇವತ್ತು KPCC ಕಚೇರಿಗೆ ಬಂದಿದ್ದಾರೆ. BR ಪಾಟೀಲ್ ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಇನ್ನುಳಿದ ಅಸಮಾಧಾನಿತ ಅಥವಾ ಸರ್ಕಾರದ ನಡೆಗೆ, ಆಡಳಿತಕ್ಕೆ, ಅಭಿವೃದ್ಧಿಗೆ ಪೂರಕವಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಕೆಲವಷ್ಟು ಶಾಸಕರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಲ್ಲ, ಆ ಎಲ್ಲ ಶಾಸಕರು ಕೂಡ ಇದ್ದಾರೆ. ಶಾಸಕರ ಜೊತೆ ಮಾತನಾಡ್ತಾರೆ. ಮಾತನಾಡುವುದಕ್ಕಿಂತ ಮೊದಲು ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವ ಸ್ಪಷ್ಟ ಮಾತುಗಳನ್ನು ಹೇಳಿದ್ದಾರೆ. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. Any news that is ಎಸ್, ಹೇಳಿದ್ದಾರೆ. ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಗಳೆಲ್ಲವೂ ಕೂಡ ಸತ್ಯ ಅಲ್ಲ, ಇದೆಲ್ಲವೂ ಕೂಡ ಕಾಲ್ಪನಿಕವಾಗಿ ಸುಳ್ಳುಗಳನ್ನು ಹರಡಿಸಲಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ಊಹಾಪೋಹ. ನಾಯಕತ್ವ ಬದಲಾವಣೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಎನ್ನುವ ಸ್ಪಷ್ಟ ಮಾತುಗಳಲ್ಲಿ ಸುರ್ಜೇವಾಲ ಹೇಳಿದ್ದಾರೆ. ಅಲ್ಲಿಗೆ ಅನೇಕರು ಅಂದುಕೊಂಡಿದ್ದರು ಬದಲಾವಣೆ 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 ಅಷ್ಟು ಸುಲಭ ಅಲ್ಲ ಅನ್ನೋದು ಕಾಂಗ್ರೆಸ್ಗೆ ಮನವರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಬದಲಾವಣೆಯ ಮಾತುಗಳನ್ನು ಆಡಿದರೆ ಸುಗಮವಾಗಿ ಸಾಗ್ತಾ ಇರುವಂಥ ಪಕ್ಷ, ಆಡಳಿತ ಬೇರೆ ದಾರಿಗೆ ಕೊಂಡೊಯ್ಯುತ್ತೆ. ಹೇಳಿ ಮುಂಬರುವ ದಿನಗಳಲ್ಲಿ ಚುನಾವಣೆಗಳಿದ್ದಾವೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ನಗರ ಸಂಸ್ಥೆಗಳಿದ್ದಾವೆ. BBMP ಚುನಾವಣೆ ಬರುತ್ತೆ. ತಳಮಟ್ಟದಲ್ಲಿ ನಾವು ಭದ್ರವಾಗಿ ಬೇರೂರಬೇಕು ಅಂತ ಹೇಳಿದ್ರೆ ಈ ಚುನಾವಣೆಯನ್ನು ಗೆಲ್ಲುವುದು ಆಯಾ ಪಕ್ಷಗಳಿಗೆ ಮುಖ್ಯವಾಗುತ್ತೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ಬದಲಾವಣೆ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅವೆಲ್ಲವೂ ಕೂಡ ಸೂಕ್ತ ಅಲ್ಲ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಬಂದಿದೆ. ಅದನ್ನು ಈ ರೀತಿ ಸುರ್ಜೇವಾಲ ಹೇಳಿದ್ದಾರಷ್ಟೇ. ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಶಾಸಕರ ಅಸಮಾಧಾನ ಅವರ ಕಣ್ಮುಂದೆ ಇದೆ. ಈ ಶಾಸಕರ ಅಸಮಾಧಾನ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಕ್ರಾಂತಿಗೆ ತಲುಪುತ್ತೆ. ಸೆಪ್ಟೆಂಬರ್ ಕ್ರಾಂತಿಯಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ಇಲ್ಲ, ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳಿ. ಇದು ಒಂದು ಕತೆ. ಈಗ ಶಾಸಕರ ಕಥೆಗಳೇನಾಗುತ್ತೆ, ಒಬ್ಬೊಬ್ಬ ಶಾಸಕರದ್ದು ಒಂದೊಂದು ಕಥೆಗಳಿದ್ದಾವಲ್ಲ, ಆ ಶಮನಕ್ಕೆ ಯಾವ ರೀತಿ ಮದ್ದು ಅರೆಯಬಹುದು ಸುರ್ಜೇವಾಲ? ದಶರಥ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಈಗ KPCC ಕಚೇರಿಗೆ ಆಗಮಿಸಿದ್ದಾರೆ. ಶಾಸಕರಾಗಿರುವಂಥ BR ಪಾಟೀಲ್ ಅವರ ಜೊತೆ ಈಗ 1 to 1 ಸಭೆ ನಡೀತಾ ಇದೆ. KPCC ಕಚೇರಿಯ ಮೊದಲ ಮಹಡಿಯಲ್ಲಿ ಸಭೆ ನಡೀತಾ ಇದೆ. BR ಪಾಟೀಲ್ ಅವರು ಕೂಡ ಈಗ ಸುರ್ಜೇವಾಲ ಅವರ ಮುಂದೆ ತಾವು ಏನು ಆಡಿಯೋ ವೈರಲ್ ಆಗಿತ್ತು, ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಮನೆ ಹಂಚಿಕೆಗಳಲ್ಲಿ ಹಣವನ್ನು ಪಡೆಯಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹೌದು, ತಾವು ಹೇಳಿದ್ದು ನಿಜ,
ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವರು. ನಾನು ಹೇಳಿದ್ದು ನಿಜ ಇದೆ, ಅಲ್ಲಿ ಫಲಾನುಭವಿಗಳಿಂದ ಬಂದಂಥ ಒಂದು ಮಾಹಿತಿಯನ್ನು ಆಧರಿಸಿ ನಾನು ಮಾಡಿದ್ದಂಥದ್ದು ನಿಜ. ಆದರೆ ನಾನು ಎಲ್ಲೂ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರ ಮೇಲಾಗಲಿ ಎಲ್ಲೂ ಕೂಡ ಆರೋಪವನ್ನು ಮಾಡಿಲ್ಲ. ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ತರುವಂಥ ಒಂದು ಕೆಲಸವನ್ನು ನಾನು ಮಾಡಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಬಿ ಆರ್ ಪಾಟೀಲ್ ಅವರು ಈಗ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಶಾಸಕರ ಅಸಮಾಧಾನ, ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ರು. ಅನುದಾನದ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಆ ಕಾರಣಕ್ಕೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿತ್ತು. ರಾಜ್ಯ ಉಸ್ತುವಾರಿಯನ್ನು ಸಮಸ್ಯೆ ಬಗೆಹರಿಸುವಂತೆ ಈಗ ರಾಜ್ಯಕ್ಕೆ ರವಾನೆ ಮಾಡಿತ್ತು. ಹಾಗಾಗಿ ಸುರ್ಜೇವಾಲಾ ಇವತ್ತು KPCC ಕಚೇರಿಯಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಸುಮಾರು 40 ಶಾಸಕರ ಜೊತೆ 1-to-1 ಸಭೆಯನ್ನು ನಡೆಸಲಿದ್ದಾರೆ. ಅವರಿಗೆ 10 ನಿಮಿಷ ಸಮಯಾವಕಾಶವನ್ನು ಕೂಡ ನಿಗದಿ ಮಾಡಲಾಗಿದೆ. ಸೊ ಎಲ್ಲ ಶಾಸಕರ ಸಮಸ್ಯೆಗಳೇನಿದೆ, ಯಾಕೆಂದರೆ ಕೆಲವರು ಅನುದಾನದ ತಾರತಮ್ಯದ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು. ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ನಮಗೆ ಅನುದಾನದ ಇಲ್ಲದೆ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಜನರಿಗೆ ಮುಖವನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಇತ್ತು. ಸೊ ಇದರ ಜೊತೆಗೆ ಬೇರೆ ಬೇರೆ ಆರೋಪಗಳನ್ನು ಕೂಡ ಮಾಡಿದರು. ಆ ಕಾರಣಕ್ಕೆ ಈಗ ಸುರ್ಜೇವಾಲಾ ಅವರು ಶಾಸಕರನ್ನು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರಿಗೆ ವರದಿಯನ್ನು ಕೂಡ ಕೊಡಲಾಗಿದ್ದಾರೆ. ಈ ಮೊದಲ ಭಾಗವಾಗಿ ಈಗ ಬಿ ಆರ್ ಪಾಟೀಲ್ ಅವರ ಜೊತೆ ಈಗ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬಿ ಆರ್ ಪಾಟೀಲ್ ತಮಗೆ ಎದುರಾದಂತಹ ಸಮಸ್ಯೆಗಳು ಮತ್ತು ತಾವು ಮಾಡಿದಿರುವಂತಹ ಆರೋಪ ಇದೆಲ್ಲದರ ಬಗ್ಗೆ ಕೂಡ ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಈ ಶಾಸಕರ ಸಭೆಯ ನಂತರ ಅಂದರೆ 3 ದಿನಗಳ ಕಾಲ ಶಾಸಕರ ಜೊತೆ ಏನು 1-to-1 ಮಾತುಕತೆಯನ್ನು ನಡೆಸ್ತಾರೆ. ಇದರ ನಂತರ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ವರದಿಯನ್ನು ಆಧರಿಸಿ ಏನೆಲ್ಲ ಸಮಸ್ಯೆಗಳಿದೆ, ಸಚಿವರು ಸರಿಯಾಗಿ ಶಾಸಕರಿಗೆ ಸಿಗ್ತಾ ಇಲ್ವಾ, ಸ್ಪಂದನೆಯನ್ನು ಮಾಡ್ತಾ ಇಲ್ವಾ, ಶಾಸಕರಿಗೆ ಅನುದಾನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ವಾ, ಶಾಸಕರು ಬಹಿರಂಗವಾಗಿ ಆರೋಪಗಳನ್ನು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ಮುಂದಿಟ್ಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಲಿದೆ. ತದನಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ರವಾನೆ ಮಾಡಿ ಸುರ್ಜೇವಾಲಾ ಅವರ ಮೂಲಕ ಶಾಸಕರ ಅಸಮಾಧಾನವನ್ನು ಶಮನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ ದಶರಥ್. ಸೊ ಹೀಗಾಗಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಡೆಯುವಂಥ ಕಾಂಗ್ರೆಸ್ KPCC ಕಚೇರಿಯಲ್ಲಿ ನಡೆಯುವಂಥ ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾವೆಲ್ಲ ಶಾಸಕರು ಏನೆಲ್ಲ ಸಮಸ್ಯೆಗಳ ಬಗ್ಗೆ ಗಮನವನ್ನು ಪ್ರಸ್ತಾಪವನ್ನು ಮಾಡ್ತಾರೆ, ಯಾವೆಲ್ಲ ಸಚಿವರ ಬಗ್ಗೆ ಅವರು ಆರೋಪಗಳನ್ನು ಸುರ್ಜೇವಾಲಾ ಅವರ ಮುಂದೆ ಇಡಲಿದ್ದಾರೆ, ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೂ ಕೂಡ ಏನೆಲ್ಲ ಆರೋಪಗಳನ್ನು ಮಾಡಬಹುದು ಅನ್ನುವಂಥ ಕುತೂಹಲ ಸಾಕಷ್ಟು ಇದೆ. ಸೊ ಹೀಗಾಗಿ 3 ದಿನಗಳ ನಂತರದಲ್ಲಿ ಇದಕ್ಕೆಲ್ಲವೂ ಕೂಡ ಒಂದು ಸ್ಪಷ್ಟತೆ ಸಿಗಲಿದೆ ದಶರಥ್. ಥ್ಯಾಂಕ್ ಯು ಶಿವಕುಮಾರ್.